ನಮಸ್ಕಾರ, ನಾನು ಸಿಂಧು. ಇವತ್ತು ಚುಂಚನಗಿರಿಯ ಪಾರ್ಟ್ 2 ವಿಡಿಯೋ ನೋಡೋಣ, ಆಯಿತಾ. ಇವತ್ತು ಎಷ್ಟು ಸಾಧ್ಯನೋ ಅಷ್ಟು ಈ ಪಂಚಲಿಂಗಗಳೇನಿದೆಯಲ್ಲ ಆ ಪಂಚಲಿಂಗಗಳ ಸ್ಟೋರಿಯನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನದ ಚಿತ್ರಣವನ್ನು ನೀವು ಇವಾಗ ನೋಡ್ತಾ ಇದ್ದೀರಾ. ಇಲ್ಲಿ ಈ ಕ್ಷೇತ್ರ ಯಾವ ರೀತಿ ಶಿವ ಇಲ್ಲಿ ಬಂದು ನೆಲೆಸ್ತಾ ಅನ್ನುವಂತಹ ಒಂದು ಕಥೆಯನ್ನು ನೋಡೋದಾಯಿತು ಅಂದರೆ, ಸಿದ್ಧಯೋಗಿಯ ಅವತಾರವನ್ನು ತಾಳಿದಂತಹ ಶಿವನು ಚುಂಚನಕಟ್ಟೆ ಬಳಿ ಇರುವಂತಹ ಕಾವೇರಿ ನದಿ ತೀರದಲ್ಲಿ ಬಂದು ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ತಪಸ್ಸು ಮಾಡ್ತಾ ಇರೋದು ತ್ರೇತಾಯುಗದಲ್ಲಿ ರಾಮನು ತನ್ನ ತಂದೆಯ ಆಜ್ಞೆಯಂತೆ ವನವಾಸಕ್ಕೆ ಅಂತ ಹೇಳಿ ಬಂದಿರ್ತಾರೆ. ಆಗ ಸೀತಾ ಅಪಹರಣ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ಸೀತೆಯನ್ನು ಹುಡುಕಿಕೊಂಡು ರಾಮ ಲಕ್ಷ್ಮಣರು ಬರ್ತಾ ಇರ್ತಾರೆ. ಬರಬೇಕಾದ್ರೆ ಈ ಶಿವನ ದರ್ಶನ ಆಗುತ್ತೆ. ಶಿವನ ದರ್ಶನ ಆದಾಗ ರಾಮ ತುಂಬ ಭಕ್ತಿಯಿಂದ ಶಿವನಿಗೆ ನಮಸ್ಕಾರನ ಮಾಡ್ತಾರೆ. ಇದರಿಂದ ಖುಷಿಗೊಂಡಂತಹ ಶಿವ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಅವರು ತಪಸ್ಸನ್ನು ಮಾಡ್ತಾ ಇದ್ದಂತಹ ಜಾಗವನ್ನು ಶ್ರೀರಾಮನಿಗೆ ಬಿಟ್ಟುಕೊಟ್ಟು ಅಲ್ಲಿಂದ ಮುಂದೆ ಸಾಕ್ತಾರೆ. ಚುಂಚನಕಟ್ಟೆಯಲ್ಲಿ ಇಂದೂ ಕೂಡ ಶ್ರೀರಾಮ ದೇವಾಲಯ ಇರೋದು ಇದಕ್ಕೆ ಸಾಕ್ಷಿಯಾಗಿದೆ. ಈ ದಟ್ಟವಾದ ಗಿರಿಯಲ್ಲಿ ಚುಂಚ ಕಂಚರೆಂಬ ಇಬ್ಬರು ಸೋದರ ರಾಕ್ಷಸರು ಇರ್ತಾರೆ. ಆ ರಾಕ್ಷಸರಿಂದ ಹಿಂಸೆ ತಡೆಯೋಕ್ಕಾಗದೇ ಶಿವನಲ್ಲಿ ಬಂದು ಜನಗಳು ಬೇಡ್ಕೋತಾರೆ, ಈ ರಾಕ್ಷಸರಿಂದ ನನಗೆ ಮುಕ್ತಿಯನ್ನು ಕೊಡಿಸು ಅಂತ ಹೇಳಿ. ಇದನ್ನು ಮನಗಂಡಂತಹ ಶಿವನು ಆ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಚುಂಚ ವಾಸ ಮಾಡ್ತಿದ್ದಂತಹ ಜಾಗ ಚುಂಚನಗಿರಿ ಅಂತ ಜನಪದ ಸಾಹಿತ್ಯದಲ್ಲಿ ವಿವರಿಸಲಾಗಿದೆ. ಆದ್ದರಿಂದನೇ ಈ ಜಾಗಕ್ಕೆ ಚುಂಚನಗಿರಿ ಅಂತ ಹೇಳಿ ಕರೀತಾರೆ. 12 ಮಂದಿ ನಾಥರಲ್ಲಿ ಪ್ರಥಮ ನಾಥನು ಶಿವಸ್ವರೂಪನೂ ಆದ ಸಿದ್ಧಯೋಗಿಯು ಎಲ್ಲ ಕಡೆಯಲ್ಲಿ ಸಂಚಾರವನ್ನು ಮಾಡಿ ಧರ್ಮವನ್ನು ಉಪದೇಶ ಮಾಡಿ ಚುಂಚನಗಿರಿಗೆ ವಾಪಸ್ ಬರ್ತಾರೆ. ಇದನ್ನು ಕಂಡ ಶಿವನು ತುಂಬ ಖುಷಿಗೊಂಡು, ಎಲೆ ಸಿದ್ಧಯೋಗಿಯೇ, ಈ ಕ್ಷೇತ್ರವು ನನ್ನ ತಪಸ್ಸಿನಿಂದ ಪವಿತ್ರವಾಗಿದೆ. ಇಲ್ಲಿ ನಾನು ಪಂಚಲಿಂಗಗಳಾಗಿ ಕಾಣಿಸ್ಕೋತೀನಿ. ನೀನಿಲ್ಲೇ ನೆಲೆಸಿ ಪಂಚಲಿಂಗಗಳನ್ನು ಸ್ತಂಭಾಂಬೆಯನ್ನು ಆರಾಧಿಸುತ್ತಾ ಲೋಕೋಪಕಾರವನ್ನು ಮಾಡು. ಈ ತಪೋಭೂಮಿಯು ಆದಿಪೀಠ, ಇದು ನಿನ್ನ ಪರಂಪರೆಗೆ ಸೇರಿದ್ದು. ಉಳಿದ 11 ನಾಥಪೀಠಗಳಿಗೆ ಅಧಿಪತಿಗಳನ್ನು ನೀನೇ ನೇಮಿಸಬೇಕು. ಅದು ನಿನ್ನ ಕರ್ತವ್ಯ. ಅವರು ನಿನ್ನ ಆಜ್ಞಾವರ್ತಿಗಳಾಗಿ ನಡೆದುಕೊಳ್ಬೇಕು ಅಂತ ಹೇಳಿ ಶಿವನು ರಜತಾದ್ರಿಗೆ ತೆರಳ್ತಾರೆ. ಈ ಶಿವನ ಆಜ್ಞೆಯಂತೆ ಆದಿಪೀಠರಾದ್ದರಿಂದ ಚುಂಚನಗಿರಿಗೆ ಆದಿಚುಂಚನಗಿರಿ ಅಂತ ಹೇಳಿ ಹೆಸರು ಬರುತ್ತೆ. ಸಿದ್ಧಯೋಗಿಯು ಈ ಕ್ಷೇತ್ರದಲ್ಲೇ ನೆಲೆಸಿ ಇಲ್ಲಿ ಆಶ್ರಮವನ್ನು ಕಟ್ಟಿ ಇಲ್ಲಿ ಈವರೆಗೆ 71 ಧರ್ಮಗುರುಗಳು ಶ್ರೀ ಕ್ಷೇತ್ರದ ಸಿದ್ಧ ಸಿಂಹಾಸನವನ್ನು ಅಲಂಕರಿಸಿದ್ದಾರೆ. ಈ ಎಲ್ಲ ಧರ್ಮಗುರುಗಳು ಲೋಕ ಕಲ್ಯಾಣಕ್ಕಾಗಿ ಧರ್ಮೋಪದೇಶ ಮತ್ತು ಜ್ಞಾನ ಮಾರ್ಗಗಳ ಅರಿವು ಮೂಡಿಸುತ್ತಾ ಬಂದಿದ್ದಾರೆ. ಭೈರವನ ಕರುಣೆಯಿಂದ ಶತಮಾನಗಳಿಂದಲೂ ಈ ಕ್ಷೇತ್ರದಲ್ಲಿ ಸತತ ಅನ್ನದಾನ ನಡೆಯುತ್ತಿದೆ. ಭೈರವನು ಅನ್ನದಾನಿ ಭೈರವನೆಂದೇ ಪ್ರಸಿದ್ಧನಾಗಿದ್ದು, ಈ ಕ್ಷೇತ್ರವು ಅನ್ನದಾನಿ ಮಠವೆಂದೂ ಅನ್ನಪೂರ್ಣೇಶ್ವರಿಯ ನಿವಾಸವೆಂದೂ ಹೆಸರುವಾಸಿಯಾಗಿದೆ. ಇವರ ಶಿಷ್ಯರಾಗಿ ಕರ್ಮನಾಥನೆಂಬ ವ್ಯಕ್ತಿಯು ಇವರ ಸಿದ್ಧಯೋಗಿಯ ಸೇವೆಯಲ್ಲಿ ತೊಡಗುತ್ತಾರೆ. ಈ ಕರ್ಮನಾಥನ ದೈವಭಕ್ತಿ ಸೇವೆ ಇದೆಲ್ಲದನ್ನು ನೋಡಿ ಸಿದ್ಧಯೋಗಿಯು ಅವನಿಗೆ ದೀಕ್ಷೆಯನ್ನು ಕೊಟ್ಟು ಮಂತ್ರೋಪದೇಶವನ್ನು ಮಾಡ್ತಾರೆ. ಸಕಲ ಶಾಸ್ತ್ರಗಳನ್ನೆಲ್ಲ ಕರ್ಮನಾಥನು ಕಲ್ತ್ಕೋತಾರೆ. ಇದಾದ ನಂತರ ಸಿದ್ಧಯೋಗಿಯು ಗಂಗಾಧರೇಶ್ವರ ದೇವಸ್ಥಾನವನ್ನು ಕಟ್ಟುತ್ತಾರೆ. ಭೈರವೇಶ್ವರ ಮತ್ತು ಸ್ತಂಭಾಂಬೆಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಜಾತಿ ಮತ ಭೇದಗಳಿಲ್ಲದೆ ಈ ಮಠಕ್ಕೆ ಎಲ್ಲರೂ ಕೂಡ ಸದಸ್ಯರಾಗ್ತಾರೆ. ಅನ್ನದಾನವನ್ನು ಆರಂಭಿಸ್ತಾರೆ. ಸಿದ್ಧಯೋಗಿಯು ಲೋಕ ವ್ಯವಹಾರವನ್ನು ತ್ಯಜಿಸಿ ತಪಸ್ಸಿಗೆ ಹೋಗಲು ಬಯಸಿದಾಗ ಕರ್ಮನಾಥನಿಗೆ ಸಿದ್ಧ ಸಿಂಹಾಸನವನ್ನು ವಹಿಸ್ತಾರೆ. ಈಶ್ವರನು ಸಿದ್ಧಯೋಗಿಗೆ ತನ್ನ ಅಂಶಯುಕ್ತವಾದ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಕೈಲಾಸಕ್ಕೆ ಹೋಗುವಾಗ ತನ್ನ ಸಾನ್ನಿಧ್ಯವನ್ನು ಬಯಸಿದ ಯೋಗಿಗೆ ನಾನು ಪಂಚಲಿಂಗ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಸದಾಕಾಲ ನೆಲೆಸಿರುತ್ತೇನೆ ಎಂದು ಹೇಳಿ ಗಂಗಾಧರೇಶ್ವರ, ಕತ್ತಲೆ ಸೋಮೇಶ್ವರ, ಚಂದ್ರಮೌಳೇಶ್ವರ, ಗವಿಸಿದ್ದೇಶ್ವರ ಮತ್ತು ಮಲ್ಲೇಶ್ವರ ಎಂಬ ಹೆಸರುಗಳಿಂದ ಶ್ರೀ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ.
ಅದರಲ್ಲಿ ಮೊದಲನೇದು ಶ್ರೀ ಕತ್ತಲೆ ಸೋಮೇಶ್ವರ. ಪಂಚಲಿಂಗಗಳಲ್ಲಿ ಒಂದಾದ ಶ್ರೀ ಕತ್ತಲೆ ಸೋಮೇಶ್ವರ ಒಂದು ಬೃಹದಾಕಾರ ಬಂಡೆಗಳ ನಡುವೆ ಇರುವ ಪ್ರಶಾಂತವಾದ ಕತ್ತಲೆಯ ಪ್ರದೇಶದಲ್ಲಿದೆ. ಈ ಲಿಂಗವನ್ನು ನೋಡಲಿಕ್ಕೆ ಬೆಳಕಲ್ಲಿ ಕೂಡ ಸಾಧ್ಯವಾಗೋದಿಲ್ಲ. ನಮಗೆ ಬೆಳಗಿನ ಜಾವದಲ್ಲೂ ಕೂಡ ದೀಪದ ಅವಶ್ಯಕತೆ ಇರುತ್ತದೆ. ಹಾಗಾಗಿ ಇದಕ್ಕೆ ಕತ್ತಲೆ ಸೋಮೇಶ್ವರ ಅಂತ ಹೇಳಿ ಕರೀತಾರೆ. ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ. ಬೆಟ್ಟದ ಕೋಡಿನ ಎತ್ತರದಲ್ಲಿ ಗವಿಸಿದ್ದೇಶ್ವರ ದೇವಾಲಯವಿದೆ. ಈ ಲಿಂಗವು ಗವಿಯಲ್ಲಿ ಇರೋದ್ರಿಂದ ಇದಕ್ಕೆ ಗವಿಸಿದ್ದೇಶ್ವರ ಅಂತ ಹೇಳಿ ಕರೀತಾರೆ. ಈ ಲಿಂಗದ ಪಕ್ಕದಲ್ಲಿ ಸುಮಾರು ಒಂದು 10 kg ಭಾರವಾಗಿರುವಂತಹ ಶಿವನ ವಾಹನವಾದ ಬಸವನ ವಿಗ್ರಹವಿರುತ್ತದೆ. ಇದನ್ನು ಎತ್ತೋದನ್ನ ಕಲ್ಲು ಸೇವೆ ಅಂತ ಹೇಳಿ ಕರೀತಾರೆ. ಇದನ್ನು ಎತ್ತೋದಕ್ಕೆ ಜನ ಉತ್ಸುಕರಾಗಿ ಗವಿಸಿದ್ದೇಶ್ವರ ಸ್ವಾಮಿ ಗುಹೆ ಹತ್ರ ಹೋಗ್ತಾ ಇರ್ತಾರೆ. ಇನ್ನು ಮಲ್ಲೇಶ್ವರ ಸ್ವಾಮಿ. ಗಂಗಾಧರೇಶ್ವರ ದೇವಾಲಯಕ್ಕೆ ಹತ್ತಿ ಹೋಗುವ ಮಾರ್ಗದಲ್ಲಿ ಬಲಗಡೆಯಲ್ಲಿ ಸಿಗುವಂತಹ ದೇವರೇ ಮಲ್ಲೇಶ್ವರ ಸ್ವಾಮಿ. ಇದನ್ನು ಇತ್ತೀಚೆಗಷ್ಟೇ ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಚಂದ್ರಮೌಳೇಶ್ವರ ದೇವಾಲಯ. ಹಳೆಯ ಮಠಕ್ಕೆ ಸೇರಿದಂತೆ ಚಂದ್ರಮೌಳೇಶ್ವರ ಲಿಂಗದ ದೇವಾಲಯವಿದೆ. ಈ ಲಿಂಗವು ಶ್ರೀಗಳ ಆತ್ಮಾರ್ಥ ಲಿಂಗ. ಶ್ರೀಗಳು ಪ್ರತಿನಿತ್ಯ ತ್ರಿಕಾಲಗಳಲ್ಲಿಯೂ ಇಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಈ ದೇವಾಲಯಕ್ಕೆ ಸೇರಿದ 20 ಕಂಬಗಳ ಮಂಟಪದಲ್ಲಿ ಸುಪ್ರಸಿದ್ಧವಾದ ಜ್ವಾಲಾಪೀಠ ಹುರಿಗದ್ದುಗೆ ಇದೆ. ಇದನ್ನು ಅಗ್ನಿಪೀಠ ಎಂದು ಕೂಡ ಕರೀತಾರೆ. ಈ ಮಂಟಪಕ್ಕೆ ಸೇರಿದಂತೆ ಪೂರ್ವ ಭಾಗದಲ್ಲಿ ಕಲ್ಲು ಕಂಬಗಳ ಆಜರವಿದೆ. ಈ ಆಜರದ ಉತ್ತರ ಮೂಲೆಯಲ್ಲಿ ತಪೋಗುಹೆಗೆ ಪ್ರವೇಶ ದ್ವಾರವಿದೆ. ಇದು ಹಿಂದೆ ಅನೇಕ ಮಹಾತ್ಮರು ತಪಸ್ಸು ಮಾಡಿದ ಗುಹೆಯಾಗಿದೆ. ಶ್ರೀ ಗಂಗಾಧರೇಶ್ವರ. ಈ ಗಂಗಾಧರೇಶ್ವರನಿಗೆ ಒಂದು ಸಣ್ಣ ಕಥೆ ಕೂಡ ಪ್ರಚಲಿತದಲ್ಲಿದೆ. ಯಾವುದು ಅನ್ನೋದಾಯಿತು ಅಂದರೆ, ಚುಂಚನಗಿರಿಯ ಸಮೀಪದಲ್ಲಿಯೇ ಹಿಂದೆ ಆರಣಿ ಎಂಬ ಪಾಳೆಗಾರರ ಸಂಸ್ಥಾನವಿತ್ತು. ಆ ಪಾಳೆಯಗಾರನಿಗೆ ಬಹುಕಾಲದವರೆಗೆ ಮಕ್ಕಳಾಗಿರಲಿಲ್ಲ. ಆಗ ಅವನು ಗಂಡು ಸಂತಾನವಾದರೆ ಗಿಣ್ಣಿಲ್ಲದ ಬಿದಿರಿನಲ್ಲಿ ತೊಟ್ಟಿಲು ಮಾಡಿಸುತ್ತೇನೆಂದು ಹರಕೆ ಮಾಡಿಕೊಂಡನು. ಅಂತಹ ಬಿದಿರು ಚುಂಚನಗಿರಿಯಲ್ಲಿರುವುದೆಂದು ತಿಳಿದು ಬಿದಿರನ್ನು ಕಡಿಯಲು ಮೇದರನ್ನು ಕಳುಹಿಸಿದನು. ಮೇದರು ಬಿದಿರನ್ನು ಕಡಿಯಲು ಪ್ರಾರಂಭಿಸಿದರು. ಆದರೆ ಬಿದಿರಿನಿಂದ ರಕ್ತವು ಹೊರಚಿಮ್ಮಿತ್ತು. ಮೇದರು ಭಯಗೊಂಡರು. ಆಗ ಒಂದು ಅಶರೀರವಾಣಿಯು ಕೇಳಿಬಂತು. ನಾನು ಈಶ್ವರನು ಚುಂಚನಕಟ್ಟೆ ಕ್ಷೇತ್ರವನ್ನು ಶ್ರೀರಾಮದೇವರಿಗೆ ಬಿಟ್ಟುಕೊಟ್ಟು ಚುಂಚಕಂಚನೆಂಬ ರಾಕ್ಷಸರನ್ನು ಸಂಹರಿಸುವುದಕ್ಕಾಗಿ ಇಲ್ಲಿಗೆ ಬಂದು ನೆಲೆಸಿದ್ದೇನೆ. ಈ ವಿಷಯವನ್ನು ನೀವು ಪಾಳೆಗಾರರಿಗೆ ತಿಳಿಸಿ ಇಲ್ಲಿ ಒಂದು ದೇವಾಲಯವನ್ನು ಕಟ್ಟಬೇಕೆಂದು ಹೇಳಿ ಮತ್ತೆ ಹಿಂತಿರುಗಿ ನೋಡಬೇಡಿ ಎಂದು ಎಚ್ಚರಿಸಿದರು. ಆದರೂ ಇದಕ್ಕೆ ಗಮನ ಕೊಡದೆ ಹಿಂತಿರುಗಿ ನೋಡಿ ಅಲ್ಲೇ ರಕ್ತಕಾರಿ ಸತ್ತರೆಂದು ಪ್ರತೀತಿ ಇದೆ. ಇದರ ಗುರುತಾಗಿ ಅಲ್ಲಿ ಮೇದರ ಕಲ್ಲು ಅನ್ನುವುದನ್ನು ಕೂಡ ನೀವು ನೋಡ್ಬೋದು. ಇದೇ ರೀತಿಯಾಗಿ ಅಲ್ಲಿ ಆಕಾಶ ಭೈರವ ಮತ್ತು ಚೇಳೂರ ಕಂಬ, ಕೂಗುಬಂಡೆ ಮತ್ತು ಸಪ್ಪೇಸ್ವಾಮಿ ಗುಹೆ, ಈ ಥರದ ಹಲವಾರು ವಿಶೇಷಗಳಿದೆ. ನೀವು ಒಮ್ಮೆ ಫ್ರೀ ಮಾಡಿಕೊಂಡು ಇಡೀ ಚುಂಚನಗಿರಿ ಕ್ಷೇತ್ರನ ತುಂಬ ಚೆನ್ನಾಗಿ ಅದ್ಭುತವಾದ ಸ್ವರ್ಗ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಫ್ರೀ ಮಾಡಿಕೊಂಡು ಹತ್ತಿ ನೋಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಕಾಲಭೈರವೇಶ್ವರರು ಇಲ್ಲಿ ಹೇಗೆ ಬಂದು ನೆಲೆ ನಿಂತರು ಅನ್ನೋದನ್ನು ಮತ್ತು ಕಾಲಭೈರವರ ದರ್ಶನವನ್ನು ನಾನು ನಾಳೆ ಮಾಡಿಸ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.